ಮಾಡಿಕೊಂಡು ಹೆಂಡತಿ ನಿನಗೆ ಎಲ್ಲಿವರೆಗೆ ಬರ್ತಾಳ? ಕುಣಿಯಾಗಿಡುತ್ತಾನ. ಬಾಗಿಲದವರೆಗೆ ಮಾತ್ರ ನಿನ್ನ ಧ್ವನಿ ಬರ್ತಾಳ. ಹೌದಾ? ಬಾಗಿಲ ನಂತರ ಮುಂದ ಡಂಗ ನಂಗ ಪುಂಗ ನಂಗ ಡಂಗ ನಂಗ ಪುಂಗ ನಂಗ ಡಂಗ ನಂಗ ಪುಂಗ ನಂಗ ಒಬ್ಬನೇ ಹೋಗುದೈತಿ. ಹೌದೌದು. ಸಮಾಜ ನಂದು ಸಮಾಜ ನಂದು ಸಮಾಜ ನಂದಂತ ಮನುಷ್ಯ ಹಾರಾಡ್ತಿ. ಹೌದೌದು. ಸತ್ತು ನೀನು ಗಾಡಿಗೆ ಕೂತಾಗ ಎತ್ತಿ ಒಯ್ಯುವಾಗ ಸಮಾಜ ಎಲ್ಲಿವರೆಗೆ ನಿನ್ನ ಜೊತೆ ಬರ್ತದ? ಎಲ್ಲಿರ್ತಾನ ಬಾಬಾ? ಸ್ಮಶಾನ ಭೂಮಿವರೆಗೆ ಮಾತ್ರ ನಿನ್ನ ಜೊತೆ ಬರ್ತದ. ಹೌದಾ? ಮುಂದೆ ಮಾತ್ರ ನಿನಗ ಒಬ್ಬನಿಗೆ ಹೋಗುದೈತೆ ಅಂತ ಹೇಳ್ತಾರ. ಹೌದೌದು. ಮಗ ನಂದು ಅಂತ ಹೇಳ್ತಿ. ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ 12 ದೇವರಿಗೆ ಹರಕೆ ಮಾಡಿ ಮಗನ ಹಡದಿದಿ. ಹೌದೌದು. ಸತ್ತು ನೀನು ಗಾಡಿಗೆ ಕೂತಾಗ ಎತ್ತಿ ಒಯ್ಯುವಾಗ ಮಗ ಎಲ್ಲಿವರೆಗೆ ನಿನ್ನ ಜೊತೆ ಬರ್ತಾನ? ಮಗ ಎಲ್ಲಿರ್ತಾನ ಬರ್ತಾನ? ಅಗ್ನಿ ದಾನ ಮಾಡುವವರೆಗೆ ಮಾತ್ರ ನಿನ್ನ ಜೊತೆ ಬರ್ತಾನ. ಮುಂದೆ ನಿನಗೊಬ್ಬನಿಗೆ ಹೋಗುದೈತಿ. ಅದರ ಸಲುವಾಗಿ ಗುರುನಾಮ ಸ್ಮರಣೆಯನ್ನು ಮಾಡಬೇಕು. ಎಂತ ಗುರುನಾಮ ಸ್ಮರಣೆಯನ್ನು ಮಾಡಬೇಕು? ಎಂತ ಮಾಡ್ಬೇಕ್ರಿಪ್ಪ? ಸತ್ತು ನೀನು ಸ್ವರ್ಗಿಗೆ ಹೋದಾಗ ಭೂಲೋಕದಲ್ಲಿ ನಿನ್ನ ಕೀರ್ತಿ ಹೊಗಳಂತ ನೀನು ಕೀರ್ತಿ ಮಾಡಬೇಕು. ಹೌದೌದು. ಯಾರು ಕೀರ್ತಿ ಮಾಡಿದ್ರ ಮೊದಲು ಮುಂದ? ಯಾರು ಕೀರ್ತಿ ಮಾಡ್ರಿ ಬಾಬಾ? ಅಂತ ಕೀರ್ತಿ ಯಾರು ಮಾಡ್ಯಾರ? ಹೌದು. ಕುರುಬರ ಕುಲದಲ್ಲಿ ಹುಟ್ಟಿ ಕುರುಬರ ಕುರಿಗಳ ಕುರಿ ಹಾಲವನ್ನು ಕುಡಿದು ಕುರುಬರ ವಂಶದ ಕುಡಿಯಾಗಿ ಬೆಳೆದು, ಹೌದಾ? ಕಿತ್ತೂರ ರಾಣಿ ಚೆನ್ನಮ್ಮನ ಬಲಗೈಯ ಬಂಟನಾಗಿ ಬೆಳೆದು ಗಲಬಲ ಮಾಡಲಾರದೆ ಗಲ್ಲಿಗೇರಿದ ಗಂಡ ಗಲಿ ಸಂಗೊಳ್ಳಿ ಒಲಿ. ಹೌದಾ? ಸಂಗೊಳ್ಳಿ ರಾಯನ ನಂಗೆ ಕೀರ್ತಿ ಮಾಡ್ಬೇಕು ಮೊದಲು. ಹೌದೌದು. ಎಂತ ಕೀರ್ತಿ ಮಾಡಬೇಕು? ಮತ್ತೆಂತ ಮಾಡ್ಬೇಕ್ರಿಪ್ಪ? ಗಂಡ ಸತ್ತ ನಂತರ ತಲೆ ಮೇಲಿನ ಸೆರಗ ಸೊಂಟಿಗೆ ಸುತ್ತಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ದುಶ್ಮನರ ಚಂಡ ರುಂಡಾಡಿದ ಚಂಡ ಚಾಮುಂಡಿ. ಹೌದೌದು. ಇಲ್ಲವಾಯಿ ಹೋಳ್ಕರಂಗೆ ಕೀರ್ತಿ ಮಾಡಬೇಕು. ಹೌದಾ? ನೀ ಎಂತ ಕೀರ್ತಿ ಮಾಡ್ತಿ ಮೊದಲು? ನಮ್ಮ ಕೀರ್ತಿನೇ ಬೇರೆ ಅದಾವ. ಯಾವ್ಯಾವ ಕೀರ್ತಿ? ಬಾರ್ ಅಂಗಡಿಯಾಗ ಕೀರ್ತಿ ಇರ್ತಾವ ನಮ್ಮ. ಮತ್ ಯಾರ ಅಂಗಡಿಯಾಗ ಕೀರ್ತಿ? ಅಲ್ಲೇ ಬಾರ್ ಅಂಗಡಿಯಾಗೆ. ಎಂತ ಅಂಗಡಿಯಾಗ? ಬಾರ್ ಅಂಗಡಿಯಾಗ, ದಾರದ ಅಂಗಡಿಯಾಗ ಇರ್ಲಿ. ಈಗ ಏನಪ್ಪಾ ಅಂದ್ರೆ ವಿಷಯ ಹೆಂಗಂದ್ರೆ 2 ಮೇಳಗಳನ್ನ ನಮ್ಮ ಸಹ ಕಲಾವಿದರು ಹೇಳ್ಯಾರ. ಹೌದು. ಒಳ್ಳೆ ಪಾಟಿನಿಂದ ಹೋಗ್ಬೇಕಾಗ್ಯದ ಮಲ್ಲು. ಹೆಂಗ ಪಾಟಿನಿಂದ? ಪಾಠ ಅಂದ್ರೆ ಹೆಂಗ್ರಿಪ್ಪ? ಕೈಲಾಸದಿಂದ ಯೋಗಿ ಅಮೋಘಿಸಿದ್ದು ಒಬ್ಬ. ಅಮೋಘಿಸಿದ 4 ಮಂದಿ ಮಕ್ಕಳು, 4 ಮಂದಿ ಹೊಟ್ಟಿಲಿ 21 ಹೊಟ್ಟಿಲಿ 101 ಮಂದಿ. ಹೌದಾ? 101 ಮಂದಿ ಹೊಟ್ಟಿಲೆ 1701 ಸಿದ್ಧ ಸಂತತಿ. ಹಿಂಗ ಬಂದದ. ನಾವ್ ಹಿಂಗ ಹಾಡ್ಬೇಕಾಗ್ಯದ. ಏನು ಸುಮಿತ್ರ ಮೇಳಿನವ್ರು ಹೆಂಗ ಹಾಡ್ಬೇಕಾಗ್ಯದ? ಹೌದು. ಮಾಳಿಂಗರೈನ ತಾಯಿ ಯಾರು, ತಂದೆ ಯಾರು, ಬಂದ ಯಾರು, ಬಳಗ ಯಾರು, ಗುರು ಯಾರು, ಶಿಷ್ಯ ಯಾರು? ಹೌದಾ? ಹಿಂಗ ಅವ್ರ ಹಾಡ್ಬೇಕಾಗ್ಯದ. ಹೌದ್ರಿಪ್ಪ. ಹೌದು. ಹಿನ ಈಗ ಬಂದು ನೀವು ಕೇಳಿದ್ರಿ. ಬಂದ್ ಲೇಟ್ಲೆ ಒಂದಾಗಿತ್ತು. ದಿಮ್ ಹೊಡೆದ್ರು. ಸುಮಿತ್ರ ಮೇಡಮ್ ಮಾತಾಡ್ಬೇಕಂತ ನಿತ್ತಳು. ಚಾಲು ಮಾಡಿದ್ರ ಕೇಳ್ರಿ ಮಾತು ಎಂತವ್ ಮಾತ. ಹೌದೌದು. ಹಿಂದೂ ಸಂಸ್ಕೃತಿ ಒಳಗ ಎಂತ ಒಳ್ಳೆ ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ ಗುರು ಇರ್ಲಿ ಶಿಷ್ಯ ಇರ್ಲಿ ನಮಸ್ಕಾರ ಇದು ಒಂದೇ. ಹೌದು. ಹಿಂದೂ ಸಂಸ್ಕೃತಿ ಒಳಗ ಸಣ್ಣವರಿಗೆ ಶಿಸ್ತಿನ ನಮಸ್ಕಾರ, ದೊಡ್ಡವರಿಗೆ ದೊಡ್ಡ ನಮಸ್ಕಾರ, ಗುರುವಿಗೆ ಅದಕ್ಕಿಂತ ಎಲ್ಲಕ್ಕಿಂತ ದೊಡ್ಡ ನಮಸ್ಕಾರ. ಸುಮಿತ್ರ ಸಣ್ಣವರಿಗೆ ಶಿಸ್ತಿನ ನಮಸ್ಕಾರ ಯಾರಂದ್ರು? ದೊಡ್ಡವರಿಗೆ ಹಿರಿಯರಿಗೆ ಹಿರತನ ನಮಸ್ಕಾರ ಯಾರಂದ್ರು? ಎಲ್ಲಂದ್ರು? ಹೌದು. ಗುರುವಿಗೆ ಗೌಪ್ಯದ ನಮಸ್ಕಾರ ಯಾರಂದ್ರು? ಹೆಣ್ಣು ಮಕ್ಕಳಿಗೆ ಸಕ್ಕರಿದಂತ ನಮಸ್ಕಾರ ಯಾರಂದ್ರು? ಹೇಳು ದಿಮ್ಮ ಹೊಡಿ. ಹೌದೌದ್ರಿ ಸರ್. ಸ್ಪಷ್ಟವಾಗಿ ಬರಬೇಕು. ಹಿಂದೂ ಸಂಸ್ಕೃತಿದೊಳಗೆ ಸಣ್ಣವರು ಇರ್ಲಿ ದೊಡ್ಡವರು ಇರ್ಲಿ, ಹೌದು, ನಮಸ್ಕಾರ ಒಂದೇ ಶಬ್ದದ. ಹೌದು. ಸಣ್ಣವರಿಗೆ ಸಣ್ಣದ ನಮಸ್ಕಾರ ಯಾರಂದ್ರು? ಎಲ್ಲಂದ್ರು? ದೊಡ್ಡವರಿಗೆ ದೊಡ್ಡ ನಮಸ್ಕಾರ. ದೊಡ್ಡವರಿಗೆ ದೊಡ್ಡ ನಮಸ್ಕಾರ ಯಾರಂದ್ರು? ಎಲ್ಲಿ ಅಂದ್ರು? ಎದರ ಸಲುವಾಗಿ ಅಂದ್ರು? ಹೌದೌದು. ಗುರುವಿಗೆ ಗೌಪ್ಯದ ನಮಸ್ಕಾರ ಯಾರಂದ್ರು? ಉದಾಹರಣವಾಗಿ ಸ್ಪಷ್ಟವಾಗಿ ಬರಲಿ. ಹೌದು. ಹೇಳೋದು ದೇಮ ಹೊಡೆದು. ಹೌದೌದು. ಇನ್ನೊಂದು ಮಾತಾಡಿದ್ರೆ ನೀವು ಕೇಳಿದ್ರಿ, ಜಗತ್ತಕ್ಕೆ ಜಗದ್ಗುರು ರೇವಣ ಸಿದ್ಧ, ಮುಂದೆ ಜಗತ್ತಕ್ಕೆ ಜಗದ್ಗುರು. ಹೌದು. ಹೌದ್ರಿ? ಹೌದೌದ್ರಿ ಸರ್.
ಮುಂದೆ ಕೂತ ಜನದಂತಲ ಅಣ್ಣ ತಮ್ಮದ್ರಿಗೆ ವಿನಂತಿ ವಿಷಯದ ಎಲ್ಲಾ ಧರ್ಮದವರು ಇಲ್ಲಿ ಬಂದಾರ. ಹೌದು, ಅಟ್ರಾ ಪಗಡಿ ಅವ್ರು ಎಲ್ಲರೂ ಅದಾರೆ. ಅಟ್ರಾ ಪಗಡಿ ಜಾತಿ, ತೇಲಿ ಸಮಾಜ್, ಲಿಂಗಾಯ ಸಮಾಜ್, ಮುಸ್ಲಿಂ ಮುಸ್ಲಿಂ ಸಮಾಜ್, ಇಸ್ಲಾಂ ಸಮಾಜ್, ಕುರುಬರ ಸಮಾಜ, ನಿಮ್ಮ ಜಗತ್ತಕ್ಕೆ ಜಗದ್ಗುರು ರೇವಣ ಸಿದ್ಧಿ ಇಲ್ಲಿ ಯಾರ್ಯಾರಿಗೆ ಗುರು ಆದ. ಹೌದು, ಲೇಖವಾಗಿ ಬರೆಯುವಾಗ ಈ ಧರ್ಮದವರಿಗೆ ಇಷ್ಟೆಲ್ಲ ಧರ್ಮದವರಿಗೆ ರೇವಣ ಸಿದ್ಧ ಗುರು ಆಗ್ಯಾನ. ಹೌದು. ತಾವು ಮಾತಾಡುವ ಪ್ರಶ್ನ ಇನ್ನೊಂದು ಪ್ರಶ್ನ, ಏಕ ಮಾರದೋತ್ ಕೂಡ ಆಗ್ಬೇಕು ನಮ್ಮ ಮನಿ ದೇವರ ಯಾರ್ಯಪ್ಪ? ಯಾರು? ಯಾವ ದೇವರು? ಚಿಂಚಣಿ ಮಾಯಕ್ಕ. ಜಗತ್ ಜನನಿ ಜಗದ ಮಾತೆ ನಮ್ಮ ಮನಿ ದೇವರ ಚಿಂಚಣಿ ಮಾಯಕ್ಕ. ಮುಂದೆ ಕೂತಂತ ಅಣ್ಣ ತಮ್ಮರು ಕೇಳೋ ವಿಷಯ. ಹೌದು, ಜಗತ್ ಜನನಿ ನಿನ್ನ ಮನಿ ದೇವರ, ನೀ ಜಗತ್ ಜನನಿ ಇದು ಠೀಕ್ ಅದ. ಜಗತ್ ಜನನಿಯ ಸಹಸ್ರ ಹೆಸರು ಯಾವ್ಯಾವು ನೀ ಹಾಡಿದಿ? ಅದರಂದೇ ಕೇಳಿದ. ಜಗತ್ ಜನನಿ ಜಗನ ಮಾತೆ ನನ್ನ ಮನಿ ದೇವರ ಚಿಂಚಣಿ ಮಾಯಕ್ ಅಂತ ಹಾಡಿದಿ. ಹೌದು, ಆಕಿನ 1000 ಹೆಸರುಗಳದಾವ ಜಗತ್ ಜನನಿ. ಹೌದ್ ಹೌದ್ರಿ. ಸಹಸ್ರ ಹೆಸರ. ಹೌದ್, ಆ ಸಹಸ್ರ ಹೆಸರ ಜನರ ಮುಂದೆ ಹೇಳ್ಬೇಕು. ಹೌದೌದ್ರಿ, ವಿಸ್ತಾರವಾಗಿ ವಿಷಯ. ಇನ್ನೊಂದು ವಿಷಯ, ಕ್ರಿಕೆಟ್ ವಿಷಯ ಬಂತು. ಉಮೇಶ್ ಮಾಸ್ತರ್ಗೆ 2020 ಆಡೋದು ಬಹಳ ಶೌಕದ, 6 ಹೊಡಿಲಿ ಅಂತ ಹೇಳ್ದ. ಹೌದೌದ್ರಿ. ಈಗ 2020ದಾಗ 6 ಬಂದಿಲ್ಲ, ಹೊಡೆದ್ರೆ ಸ್ಟೇಡಿಯಂ ಹೊರಗೆ ಹೋಗ್ತಾವ, ಹಳ್ಳಿ. ಹೌದೌದು, ಔಟ್ ಗೋಯಿಂಗ್ ರೀ. ನೀ ಬಾಲ್ ಹೆಂಗ್ ಒಗಿತಿ ಒಗಿ, ಸರಳ ಒಗದಿ 6 ಎಕ್ಕದ ಬೌಂಡ್ರಿ ಹೊರಗೆ ಸುದ ಹೋಗ್ತದ. ಹೌದ್, ವೈಡ್ದರ್ ಬಾಲ್ ಒಗದಿ ಅಂದ್ರೂ ಎಂಬರಿ ಹೋಗ್ತದ್ರಿ ಆ ಕಡೆ. ಅದಕ್ಕೆ ಬಿಡಂಗಿಲ್ಲ. ಉಮ್ದಿ ಮೇಳ ಹಂಗಾದೆ. ಹೌದ್, ನೀ ಹೆಂಗ ಬರ್ತಿ ಹಂಗ ಬಾ. ವಿಷಯ ಹೆಂಗ ನಡೆದವ್ ಆಧಾರಭೂತವಾಗಿರ್ಬೇಕು. ಹೌದು, ಮಾತು ಹೊಂದಬೇಕು. ಹೌದು. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರ್ರಿ? ಏನ್ ಹೇಳ್ತಾರಪ್ಪ? ಬತ್ತಿ ಒಳಗೆ ಬೇಕು ದುಡುಕಿ, ಎಲಿ ಮ್ಯಾಲ ಬೇಕು ಅಡಕಿ. ಹೌದ್, ಮುಗುಳ್ಯಾಳ ಸುಮಿತ್ರನ ಕೂಡ ತಿಂದಿಲ್ಲ ಹಾಡ್ಕಿ. ಹೌದು. ತಿಳಿದು ಹೋಗಲು ಇವತ್ತು ಜ್ಞಾನದ ಛತ್ತರ. ದೈವಕ್ಕೆ ವಿನಂತಿ ಅದ. ಅವರು ಮಾತಾಡೋ ಮಾತು ನಾವು ಹೇಳಿದ್ದೇವೆ. ದೈವಜರ ಚಪ್ಪಳಿ ಕೊಟ್ರ ವಿಷಯ ಇಡ್ತೇವೆ, ಇಲ್ಲಾಂದ್ರೆ ನಮ್ಮ ಹೋಗ್ಯಪ್ಪ ಮಾರನೇಕೆ ಪೊಲಿಟಿಷಿಯನ್ ಚಾಲು ಆಗ್ತದ. ತಾಳಿ ಕೊಟ್ಟಾದ್ರೆ ದೇವ್ರು. ಒಂದೇ ವಿಷಯ ಟಾಳಿ ಕೊಟ್ಟಿರಿ. ಸಭಾ ಶಾಂತ ಆಗ್ರಿ ನನ್ನ ಆತ್ಮೀಯ ಕಲಾವಿದರೆ. ಒಂದೇ ಪ್ರಶ್ನ, ಯಾವ ಮಹಾತ್ಮನು ಹೆಗಲಿಗೆ ಕಂಬಳಿ ಕೈಯಾಗ ಬೆತ್ತ ಬಾಯಿ ಒಳಗ ಚಪ್ಪಲ್ಲ ಹೌದ್, ಹಿಡ್ಕೊಂಡು ಯಾವ ಪುಣ್ಯಾತ್ಮನ ದರ್ಶನಕ್ಕೆ ಹೋದ? ಹೌದು. ಇನ್ನೊಮ್ಮೆ ಹೇಳ್ತೀನಿ, ಯಾವ ಮಹಾತ್ಮನು ಹೌದ್, ಹೆಗಲಿಗೆ ಕಂಬಳಿ ಕೈಯಾಗ ಬೆತ್ತ ಹೌದು. ಬಾಯಿ ಒಳಗ ಚಪ್ಪಲ ಹಿಡ್ಕೊಂಡು ಯಾವ ಪುಣ್ಯಾತ್ಮನ ದರ್ಶನಕ್ಕೆ ಹೋದ? ಬಾಯಾಗ ಚಪ್ಪಲ್ ಹಿಡಿದಿರ್ತ ಆ ಮಹಾತ್ಮನ ಹೆಸರೇನು? ನಿಮ್ಮ ಯಾವ ಮಟ್ಟ ಮನೆಯಾಗ ಐತಿ ಅದು ಈಗ? ಹೌದು. ಯಾವ ಪುಣ್ಯಾತ್ಮನ ದರ್ಶನ ಅದ, ಅವನ ಹೆಸರೇನು? ಒಂದನೇ ಪ್ರಶ್ನ. ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರ, ಪಂಚಮುಖ ನಿಮ್ಮಲ್ಲಿ ಎದಕ್ಕದಾವ?